ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ರೆಸಿಪಿಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ 3, ಈರುಳ್ಳಿ 3, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು, 1 ಬಟ್ಲಷ್ಟು ಪುದೀನ ಸೊಪ್ಪು, 2 ಸ್ಪೂನ್ ಸೋಂಪು, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ ಬೀಜ, 3 ಅಥವಾ 4 ಸ್ಪೂನ್ ಮೆಣಸು. ಖಾರ ಜಾಸ್ತಿ ತಿನ್ನೋದಿದ್ರೆ ನೀವು ಜಾಸ್ತಿ ಕೂಡ ತೊಗೋಬೋದು ಮೆಣಸು, ಧನಿಯಾ, ಸೋಂಪು, ಜೀರಿಗೆ ಹಾಗೆ ಪುದೀನ ನಾನಿಲ್ಲಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಯಲ್ಲಿ 3 to 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಾಕಿಟ್ಟು ಕಾದ ನಂತರ ನಾವೇನು ಈರುಳ್ಳಿಯನ್ನು ತೊಗೊಂಡಿದ್ವಿ ಅದನ್ನು ಕಂದು ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಆದಮೇಲೆ ನಾನು ಮೊದಲನೇ ಚಿಕನನ್ನು ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ. ಅದನ್ನು ಹಾಕಿ ಇವಾಗ ನಾನು ಇದ್ರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಅಂತ ಬಿಡ್ತಾಯಿದ್ದೀನಿ. ಚಿಕನ್ನ ನಾನು ಮೊದಲನೇ ಫ್ರೈ ಮಾಡ್ಕೊಂಡಿದ್ದೆ, ಹಾಗಾಗಿ ಜಸ್ಟ್ 5 ಮಿನಿಟ್ಸ್ ಮಾತ್ರ ಇದ್ರೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಎಲ್ಲ ಸ್ವಲ್ಪ 5 ಮಿನಿಟ್ಸ್ ಮಸಾಲೆ ಜೊತೆ ಫ್ರೈ ಆದಮೇಲೆ ಆವಾಗಲೇ ಪೌಡರ್ ಮಾಡ್ಕೊಂಡಿದ್ದ ಮಸಾಲ ಪೌಡರ್ನ ನಾನು ಇವಾಗ ಇಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಇಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನೀವು ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಪೌಡರ್ನ ಹಾಕ್ಕೊಳ್ಳಿ. ಖಾರ ತುಂಬ ತಿಂತೀರಾ ಅನ್ನೋರು ಜಾಸ್ತಿನೇ ಹಾಕೋಬೋದು. ನಾನು ಇಲ್ಲಿ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ನೀರನ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಇಲ್ಲ ನಮಗೆ ಡ್ರೈ ಥರನೇ ಬೇಕು ಅಂತಂದರೆ ಪರವಾಗಿಲ್ಲ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ಕೋತಾ ಇದ್ದೀನಿ. ಎಲ್ಲ ಐಟಮ್ಸ್ ಕೂಡ ಹಾಕಿದ ಮೇಲೆ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ನಾನು ಬೇಯೋದಕ್ಕೆ ಒಂದು 8 to 10 ಮಿನಿಟ್ಸ್ ನಾನು ಇವಾಗ ಬಿಡ್ತಾಯಿದ್ದೀನಿ. ಫ್ರೈ ಆದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ನೋಡ್ಕೋತಾ ಇದ್ದೀನಿ. ಟೇಸ್ಟಲ್ಲಿ ನಿಮ್ಗೆ ಏನಾದ್ರು ಆಲ್ಟ್ರ್ ಮಾಡ್ಕೋಬೇಕು ಅಂತಂದರೆ ಆಲ್ಟ್ರ್ ಮಾಡ್ಕೋಬೋದು, ಅಥವಾ ಇನ್ನು ಸ್ವಲ್ಪ ಚಿಕನ್ ನಿಮಗೆ ಫ್ರೈ ಆಗಬೇಕು ಅಂತಂದರೆ ನೀಟಾಗಿ ಫ್ರೈ ಮಾಡ್ಕೋಬೋದು. ನಾನು ಈ ರೆಸಿಪಿನ ತುಂಬ ಇಷ್ಟಪಟ್ಟು ಮಾಡಿರೋವಂಥದ್ದು. ಆದರೆ ನಾನು ಪೆಪ್ಪರ್ ಚಿಕನ್ ಮಾಡಬೇಕು ಅಂತ ಟ್ರೈ ಮಾಡಿದೆ, ಬಟ್ ನನ್ನ ಶೈಲಿಯಲ್ಲಿ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮಾಡಿದೆ. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಪೈಸಿ ಚಿಕನ್ ರೆಸಿಪಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ.